ಈ ಚುನಾಯಿತರಾದ ಪಂಚಾಯತಿ ಮೆಂಬರು ನಾವೆಲ್ಲ ಕೂತ್ಕೊಂಡು ಅಂಕಲಿ ಕೂಡದಿಂದ ಚಿಕ್ಕೋಡಿ ಪಟ್ಟಣವರೆಗೆ, ಚಿಕ್ಕೋಡಿ ಮುನ್ಸಿಪಾಲ್ಟಿವರೆಗೆ ಅಗಲೀಕರಣ ಮಾಡಲಿಕ್ಕೆ ನಾವು 7 ಕೋಟಿ ರೂಪಾಯಿ ಯೋಜನೆಯನ್ನು ತಯಾರು ಮಾಡಿದ್ದೀವಿ. ಅದಕ್ಕೆ ಯಾರೂ ವಿರೋಧ ವ್ಯಕ್ತ ಮಾಡಿಲ್ಲ. ವ್ಯಾಪಾರಸ್ಥರು ಬಂದರು, ಅವರು ಹೇಳಿದ್ರು ನಮ್ದು ಇದು ಒಪ್ಪಿಗೆ ಐತಿ, ಇದು ಹಲವಾರು ವರ್ಷಗಳಿಂದ ಬೇಡಿಕೆ ಐತಿ, ಇದಕ್ಕೆ ನೀವು ನಾವು ದುಡ್ಡನ್ನು ಬಿಡುಗಡೆ ಮಾಡ್ಕೊಂಡು ಅಂದಾಗ ಗಣೇಶ್ ಹುಕ್ಕೇರಿ ಅವರು 5 ಕೋಟಿ ರೂಪಾಯಿ ಬಿಡುಗಡೆ ಮಾಡ್ಕೊಂಡು 5 ಕೋಟಿ ರೂಪಾಯಿ ಬಿಡುಗಡೆ ಮಾಡ್ಕೊಂಡು ಬಂದಿದ್ದಾರೆ. ದಯವಿಟ್ಟು ಜಿಲ್ಲಾಧಿಕಾರಿಗಳು, ಅಸಿಸ್ಟೆಂಟ್ ಕಮಿಷನರ್ ಅವರು ಜಿಲ್ಲಾಧಿಕಾರಿಗಳ ಜೊತೆ ಮತ್ತೊಂದು ಮೀಟಿಂಗ್ ಮಾಡಿ ಸೋಮವಾರ ಅಥವಾ ಮಂಗಳವಾರ ಅದಕ್ಕೆ ಅನುಮೋದನೆಯನ್ನು ಕೊಟ್ಟು ಆ ವ್ಯಾಪಾರಸ್ಥರಿಗೆ ಹಣವನ್ನು ಕೊಡುವಂಥ ವ್ಯವಸ್ಥೆ ಮಾಡಿದ್ರೆ ಚಿಕ್ಕೋಡಿಯಲ್ಲಿ ಹಲವಾರು ವರ್ಷಗಳಿಂದ ಇದಾಗೇನು ಖರ್ಚಿಲ್ಲ, ಎಲ್ಲರೂ ಕುರ್ಕೊಂಡು ನಾವು ಮಾಡಿದೆವು. ಅದ್ರಾಗ ನಾವು ಮಾಡಿದೆವು, ನೀವು ಮಾಡಿದೆವು ಅಂತ ಹೇಳಿದ್ರಾಗ ಏನು ದೊಡ್ಡತನ ಇಲ್ಲ. ಇದ್ರಾಗ ನಾವೆಲ್ಲರೂ ಕುಡ್ಕೊಂಡು ಮಾಡಿದ್ದೀವಿ. ದಯವಿಟ್ಟು ಅದನ್ನು ಕಾರ್ಯಗತಗೊಳಿಸ್ಬೇಕಂತೇಳಿ ನಾನು ಅಸಿಸ್ಟೆಂಟ್ ಕಮಿಷನರಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಯಾಕಂದರೆ ಇದು ಹಲವಾರು ವರ್ಷಗಳಿಂದ ಬೇಡಿಕೆ ಐತಿ. ಸೋಮವಾರ ಮಂಗಳವಾರ ಅದನ್ನು ನೀವು ಇದು ಮಾಡಿ